ಬ್ರೇಕ್ ನಂತರ ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಳೆದ ತಿಂಗಳು ಮುಗಿದಂತಹ ಪದವಿ ಪರೀಕ್ಷೆಯ ಮೌಲ್ಯಮಾಪನ ಇನ್ನೂ ಕೂಡ ಶುರುವಾಗೇ ಇಲ್ಲ. ಅದು ಇದು ನೆಪ ಹೇಳ್ಕೊಂಡು ವಿವಿ ಅಧಿಕಾರಿಗಳು ಮೌಲ್ಯಮಾಪನ ನಡೆಸೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಮೌಲ್ಯಮಾಪಕರು ದೂರಗಳಿಂದ ಬೆಂಗಳೂರಿಗೆ ಅಲ್ದಾಡ್ತಾ ಇದ್ರೆ ವಿದ್ಯಾರ್ಥಿಗಳು ಸಕಾಲಕ್ಕೆ ಫಲಿತಾಂಶ ಸಿಗದೆ ಗೋಳಾಡ್ತಾ ಇದ್ದಾರೆ. ಇಷ್ಟಕ್ಕೂ ವಿವಿಯಲ್ಲಿ ಏನಾಗ್ತಾ ಇದೆ ನೋಡ್ಕೊಂಬನ್ನಿ. ಇವರೆಲ್ಲ ಬಿಕಾಂ ಪದವಿ ಪರೀಕ್ಷಾ ಪತ್ರಿಕೆ ಮೌಲ್ಯಮಾಪನಕ್ಕೆ ಬಂದವರು. ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಬಂದಿರುವ ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ನಿರ್ಲಕ್ಷ್ಯಕ್ಕೆ ಸಿಟ್ಟಾಗಿದ್ದಾರೆ. ಬಿಕಾಂ ಪದವಿ ಪರೀಕ್ಷಾ ಪತ್ರಿಕೆಗಳ ಮೌಲ್ಯಮಾಪನಕ್ಕೆ ವಿವಿ ಮುಂದಾಗುತ್ತಿಲ್ಲ ಅನ್ನೋದು ಇವರ ಸಿಟ್ಟಿಗೆ ಕಾರಣ. ಕಳೆದ ನವೆಂಬರ್ನಲ್ಲಿ ಬಿಕಾಂ ಪರೀಕ್ಷೆ ಮುಗಿದಿದ್ರೂ ಇನ್ನೂ ಮೌಲ್ಯಮಾಪನ ಆರಂಭವಾಗಿಲ್ಲ. ಇದರಿಂದ ಫಲಿತಾಂಶ ವಿಳಂಬವಾಗಿದ್ದು ವಿದ್ಯಾರ್ಥಿಗಳು ಗೋಳಾಡ್ತಿದ್ದಾರೆ. ನಾವು ಬೆಂಗಳೂರು ಯೂನಿವರ್ಸಿಟಿಯಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಏಕೆಂದರೆ ಈ ಸೋಮಶೇಖರ್ ಅವರು ಹಣಕ್ಕೋಸ್ಕರ ಎಲ್ಲರನ್ನೂ ಪಾಸ್ ಮಾಡ್ತಿದ್ದಾರೆ. ಬಟ್ ಬಡವರು ಸಹ ಇದ್ದಾರೆ. ಅದರಲ್ಲಿ ತುಂಬ ಜನ ಕಾಸು ಕೊಡ್ತೀರಾ ಪಾಸ್ ಆಗೋದು ತುಂಬ ಜನ ಇದ್ದಾರೆ. ಅದರಿಂದ ಅವೆಲ್ಲ ನಾವು ಖಂಡಿಸ್ಬೇಕು, ಅದರಿಂದ ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದರೆ ಇದರ ಹಿಂದಿನ ಕಾರಣವೇ ಬೇರೆ ಇದೆ. ವಿದ್ಯಾರ್ಥಿಗಳು ಹಾಗೂ ಪರೀಕ್ಷಾ ಕಸ್ಟೋಡಿಯನ್ಗಳ ನಡುವಿನ ಡೀಲ್ ಇದಕ್ಕೆಲ್ಲ ಕಾರಣವಂತೆ. ಡೀಲ್ನ ಪ್ರಕಾರ ಹಣ ನೀಡಿದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ನೀಡಿ ಪಾಸ್ ಮಾಡಲಾಗುತ್ತೆ. ಇದರಲ್ಲಿ ಕೆಲವು ಕಸ್ಟೋಡಿಯನ್ಗಳು ಮತ್ತು ಮೌಲ್ಯಮಾಪಕರ ಕೈವಾಡ ಇದೆ ಎನ್ನಲಾಗಿದೆ. ಈ ದಂಧೆಯ ಬಗ್ಗೆ ಅಕಾಡೆಮಿಕ್ ಸಭೆಯಲ್ಲಿ ಚರ್ಚೆಯಾಗಿ 4 ಆರೋಪಿತ ಕಸ್ಟೋಡಿಯನ್ಗಳನ್ನು ಅಮಾನತು ಮಾಡಲಾಗಿತ್ತು. ಆದರೆ ಹೊಸ ಕಸ್ಟೋಡಿಯನ್ಗಳ ನೇಮಕ ಇನ್ನೂ ಆಗಿಲ್ಲ. ಇವಾಗ ನಾನು ಏನು ಮಾಡಬೇಕು ಅಂದರೆ ಅವ್ರು ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ನೀವು ವಾಪಸ್ ಹೋಗ್ಬಿಟ್ರಿ, ಹೊಸ ಕಸ್ಟೋಡಿಯನ್ ಯಾವಾಗ ಬಂದು ಇನ್ಫಾರ್ಮ್ ಮಾಡ್ತಾರೆ ಅವಾಗ ಬಂದು ವ್ಯಾಲ್ಯೂ ಮಾಡಿ ಅಂತ. ಇದರಿಂದ ಏನಾಗ್ತಾ ಇದೆ ಅಂದರೆ ವಿದ್ಯಾರ್ಥಿಗಳು ಭಾಳ ತೊಂದರೆ ಆಗ್ತಾ ಇದೆ. ಈಗ ನಿಮಗೆ ಗೊತ್ತಿರೋ ಹಾಗೆ 4 ತಿಂಗಳಿಗೆ ಒಂದು ಸೆಮಿಸ್ಟರ್ ನಡೀತಾ ಇದೆ. ಇವ್ರು ಮಾಡ್ತಾ ಇರೋ ಕೆಲಸ ಏನಾಗುತ್ತೆ, ಇವತ್ತು ನಾವು ಸ್ಟಾರ್ಟ್ ಮಾಡಿದ್ರು ವ್ಯಾಲ್ಯೂಯೇಷನ್ ಇವತ್ತು ಸ್ಟಾರ್ಟ್ ಆಗೋದಿಲ್ಲ. ಮಾಡಿದ್ರು 35-40 ದಿವಸ ಬೇಕು. ಬಿಕಾಮ್ಗೆ ಬೇಕಾದಷ್ಟು ಸ್ಕ್ರಿಪ್ಟ್ಸ್ ಇದೆ. ಇದರ ಪರಿಣಾಮ ಡಿಸೆಂಬರ್ 17ರಿಂದ ಶುರುವಾಗಬೇಕಿದ್ದ ಸೆಮಿಸ್ಟರ್ಗಳು ಜನವರಿಗೆ ಮುಂದೂಡಲ್ಪಟ್ಟಿವೆ. ಸದ್ಯ 400 ಜನ ಮೌಲ್ಯಮಾಪಕರು ಪ್ರತಿನಿತ್ಯ ಅಲೆದಾಡುತ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್.